ಕನ್ನಡ ಕಲಾಭಿಮಾನಿಗಳು ಎಲ್ರಿಗೂ ನಮಸ್ಕಾರ. ಈ ಹಂಪಿ ಉತ್ಸವಕ್ಕೆ ಫಸ್ಟ್ ನಾನು ಶೂಟಿಂಗ್ ಅಂತ ಇತ್ತು, ಬಟ್ ನಾವು ಯಾವಾಗ ಸಿದ್ದರಾಮಯ್ಯ ಅವರು ಬೇಕು ಹಾಗೂ ಜಮೀರ್ ಅವರು ಕೇಳ್ಕೊಂಡಾಗ ನಾವು ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಯಾಕಂದರೆ ಹಂಪಿಗೆ ಬರಬೇಕಂದ್ರೆ ನಮ್ಗೊಂದು ಖುಷಿ ಇದೆ, ಒಂದು ಸಂಬಂಧ ಇದೆ. ಹಂಪಿ ಬರಲ್ಲ ಅಂತ ಹೇಳೋಕ್ಕಾಗಿಲ್ಲ. ಅದಕ್ಕೋಸ್ಕರ ಖಂಡಿತ ಸಿದ್ದರಾಮಯ್ಯ ಅವ್ರು ಹೇಳಿದ್ಮೇಲೆ ಮುಗೀತದೆ, ನಾವು ಆ ಮಾತನ್ನ ಪಾಲಿಸ್ತೀವಿ ನಾವು. ಸೊ ಅವರ ಒಂದು ವಿಶ್ವಾಸಕ್ಕೋಸ್ಕರ, ಜಮೀರ್ ಅವ್ರ ವಿಶ್ವಾಸಕ್ಕೋಸ್ಕರ ನಾವು ಬಂದಿದ್ದೀವಿ ಈ ಒಂದು ಉತ್ಸವಕ್ಕೆ. ತಾವೆಲ್ಲರೂ ನೋಡ್ತಿದ್ದೀರಾ, ಆನಂದಿಸ್ತಾ ಇದ್ದೀರಾ. ಆ ಆನಂದ ನಾವು ಆನಂದಿಸಿ ನಿಮ್ಮ ಮುಂದೆ ಒಂದು 2-3 ಸಾಂಗ್ ಆಡ್ತೀನಿ ಮುಂದೆ ಈ ಪ್ರೋಗ್ರಾಮ್. ನೀವು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನರ ನಾನು ಬರೀ ಕಣ್ಣಲ್ಲಿ ಎದುರಿಸಿದ್ದೀನಿ. ಹಂಪಿ ಉತ್ಸವದಲ್ಲಿ ಏನು ಎನರ್ಜಿಯಾಗಿ ಎಂಟ್ರಿ ಕೊಟ್ರಿ. ಇಷ್ಟು ಜನ ಸಮೂಹ ನಿಮ್ಮ ಎಂಟ್ರಿಗಾಗಿ ಕಾಯ್ತಾ ಇತ್ತು. ಈ ಉತ್ಸವದಲ್ಲಿ ಭಾಗಿಯಾಗಿ ಎಷ್ಟು ಖುಷಿ ಆಗ್ತಾ ಇದೆ ಅಣ್ಣ, ನಿಮ್ದೇ ವೇದಿಕೆ. ಖಂಡಿತ ಖುಷಿ. ಯಾವಾಗಲೂ ಜನಗಳ ಮುಂದೆ ಏನೋ ಒಂದು 2 ಮೂಮೆಂಟ್ ಹಾಕಿದಾಗ ಅವ್ರು ಖುಷಿ ಪಡ್ತಾರೆ, ಅದೇ ಸಾಕು. ಈ ಚಪ್ಪಾಳೆ, ಈ ಪ್ರೋತ್ಸಾಹನೇ ಇವತ್ತು ಏನು ಕೊಡ್ತಾರೋ ಅದೇ ಇನ್ನು 10 ವರ್ಷಕ್ಕೆ ನಮಗೆ ಆ ಎನರ್ಜಿ ಬರ್ತಾ ಇರುತ್ತೆ. ಅದೇ ಮಾತು ಹೇಳ್ತಾ ಇದ್ರು, ಅವ್ರ ಮಕ್ಕಳು ಕೂಡ ಅದೇ ಹೇಳ್ತಿದ್ದಾರೆ. ಈ ಪ್ರೀತಿ, ಈ ವಿಶ್ವಾಸ ಇದೆಲ್ಲವೂ ಕೂಡ ಮುಗಿಲು ಮುಟ್ಟಿದೆ. ಸೊ ಈ ಶಿವಣ್ಣ ನಿಮ್ಮನ್ನ ನೋಡಿದ ತಕ್ಷಣನೇ. ಬಟ್ ಈ ಪ್ರೀತಿಗೆ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಅಭಿಮಾನಿಗೆ ಹೇಳ್ತಾ ಒಂದು ಹಾಡು ಹಾಡ್ಬೇಕಲ್ವಾ? ಯಾರನ್ನು ನೀನು ಹುಡುಕುವೆ, ಯಾರನ್ನು ನೀನು ಹುಡುಕುವೆ, ಪರಿವ ಇದು ಜನ್ಮದ ಜೋಡಿ ಸಾಂಗ್. ಇದು ಕೋಲು ಮಂಡೆ ಗುಂಗುಮ ದೇವರು ಗುರುವೇ ಕಾರಣಕ್ಕೆ ದಯ ಮಾಡೋರೆ, ಕಾರಣ್ಯ ನೀಡವ್ವ ಕೊಡುಗಲ ಮಾರನೇ, ಕೊಡುವಾಗೆಲ್ಲ ಕೊಡ್ತಾವ ನಮ್ಮಪ್ಪ ಶಿವ. ಅವನು ಉಳಿದ್ರೆ ಕೊಂಡ್ಕೋದ್ರಿ ಬಂಗಾರ ಬಾಳವ, ಅಕ್ರೆ ಮಾತಾಯಿ ಭಿಕ್ಷೆ ಹಾಕಿ ಅಂದವನೇ ಮಾದೇವ, ಕಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ. ತಾಯಿ ಅಂದ್ರೆ ತಾಯಿ ಆಗ್ಬೇಕಿಲ್ಲ, ತಾಯಿ ಲಗ್ನ ಆಗದೆ ಹೆಣ್ಮಗಳು ತಾಯಿ, ಭಿಕ್ಷೆ ನೀಡಿದ್ರೆ ಬಾಳ್ ಬಂಗಾರ ತಾಯಿ, ಬೈದುಡ್ದೆ ನಿಂಬಾಳ್ ಬುದ್ಗುಂಬಳ್ಕಾಯಿ ಅಂದವನೇ ಮಾದೇವ, ಕಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ. ಹುಡುಗಿಯಲ್ಲೇ ಚಿಕ್ಕ ಹುಡುಗಿಯಲ್ಲ ತಾಯಿ, ಕಂಕಣ ಭಾಗ್ಯ ಬರ ಕಣ್ಣೆ ಮಣಿ ತಾಯಿ, ಭಿಕ್ಷೆ ನೀಡಿದ್ರೆ ಬಾಳ್ ಬಂಗಾರ ತಾಯಿ, ಬೈದುಡ್ರೆ ಬಾಳ್ ಬೆಂಡೆಕಾಯಿ ಅಂದವನೇ ಮಾದೇವ, ಕಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ.
ಬರ್ತಾರೆ ರೆಕ್ಕೆಯ ಕೇಳವು ನೆತ್ತಿಯ ಸೂರ್ಯ ಸ್ವಾಮಿ ಮಾತಾಡವೋ ಲಿಂಗ ಮಾತಾಡವೋ. ಥ್ಯಾಂಕ್ ಯು. ಈ ಉತ್ಸವಕ್ಕೆ ಬಂದು ಈ ವೇದಿಕೆಗೆ ಒಂದು ಎನರ್ಜಿ ಕೊಟ್ಟು ಒಂದು ಮೆರುಗು ಕೊಟ್ಟು ನಮ್ಮ ವಿಜಯನಗರದ ಜನರನ್ನ ರಂಜಿಸಿದ್ದಕ್ಕಾಗಿ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಆಡಳಿತ ಮಂಡಳಿಯ ಕಡೆಯಿಂದ ಒನ್ಸ್ ಅಗೇನ್ ಹಂಪಿ ಇನ್ನೊಂದ್ ಸ್ವಲ್ಪ ಜೋಶ್ ಬರ್ಬೇಕು. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ